ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಪ್ರತಿ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡುವಂತಹ ಡಿಕೆ ಸುರೇಶ್ ಅವರು ನಮ್ಮಣ್ಣನ ಹಣೆ ಬರದಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಕೂಡ ಅವರು ಸಿಎಂ ಆಗ್ತಾರೆ ಅನ್ನುವಂತ ಒಂದು ರೀತಿಯಾಗಿ ಹೇಳಿಕೆ ಕೊಡೋದು ಕಾಂಟ್ರವರ್ಸಿಯನ್ನ ಹುಟ್ಟಿಸ್ತಾನೆ ಇರ್ತಾರೆ. ಸಮರದ ಮಾತಿಲ್ಲ, ತಾಳ್ಮೆಯ ಮೊರೆ ಹೋದ್ರ ಡಿಕೆ ಬ್ರದರ್ಸ್ ಅನ್ನೋ ಪ್ರಶ್ನೆ. ತಾಳಿದವನು ಬಾಳಿಯಾನು ಅನ್ನೋದೇ ಬ್ರದರ್ಸ್ ಮಂತ್ರ. ರಾಜಕಾರಣದಲ್ಲಿ ಇವತ್ತು ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರವೂ ಬೇಕಾಗಿಲ್ಲ, ತಾಳ್ಮೆಯೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ಬೆಂಗಳೂರಿನಲ್ಲಿ ಇದೀಗ ಡಿಕೆ ಸಹೋದರ ಡಿಕೆ ಸುರೇಶ್ ಕೊಟ್ಟಿರುವಂತಹ ಹೇಳಿಕೆ. ತಾಳ್ಮೆಯೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಶಸ್ತ್ರವೂ ಬೇಕಾಗಿಲ್ಲ, ಅಸ್ತ್ರವೂ ಬೇಕಾಗಿಲ್ಲ, ತಾಳ್ಮೆ ಹಾಗೂ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಡಿಕೆ ಸುರೇಶ್. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದ್ದೆ? ಈಗಲೂ ಹೇಳ್ದಲ್ಲ ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದ್ದೀನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ.